ಅರಸೀಕೆರೆ ನಗರದ ಬಿಎಚ್ ರಸ್ತೆಯಲ್ಲಿರುವ ರಾಮಣ್ಣ ಶಾಲೆಯಿಂದ ಪ್ರಸಿದ್ಧಿಯಾಗಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ರಜಾ ಮುಗಿದು ಶಾಲೆ ಪ್ರಾರಂಭವಾದ ದಿವಸ ಎಲ್ಲ ಮಕ್ಕಳು ಬಹಳ ಸಂಭ್ರಮದಿಂದ ಶಾಲೆಗೆ ಆಗಮಿಸಿದ್ರು. ಜೊತೆಗೆ ಅವರ ಪೋಷಕರು ಕೂಡ ಆ ಶಾಲೆಗೆ ಮಕ್ಕಳನ್ನ ಕರೆತಂದ್ರು. ಹಾಗೂ ಇದರ ಜೊತೆಗೆ ಪೋಷಕರು ಮಹಾಸಭೆಯನ್ನ ಏರ್ಪಡಿಸಲಾಗಿತ್ತು. ಶಾಲೆಯ ಮುಖ್ಯೋಪಾಧ್ಯಾಯರಾದ ಕರಿಯಮ್ಮನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಮಕ್ಕಳ ಪೋಷಕರು ಈ ಕಾರ್ಯಕ್ರಮದಲ್ಲಿ ಉತ್ಸಾಹಕರಾಗಿ ಭಾಗವಹಿಸಿದ್ರು. ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕರೆತನ್ನಿ ಎನ್ನುವ ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಯಾದ ರಾಮಚಂದ್ರು ಉಪಸ್ಥಿತರಿದ್ದರು. ಹಾಗೂ ರಾಯಲ್ ಇನ್ಸ್ಟಿಟ್ಯೂಟ್ ಶಾಲೆಯಲ್ಲಿ ಬಿಕಾಂ ಓದುತ್ತಿರುವ ವಿದ್ಯಾರ್ಥಿಯಾದ ರುಮಾನಾ ಮತ್ತು ಅವರ ಸ್ನೇಹಿತ ಬಳಗದವರಿಂದ ಅವರ ವೈಯಕ್ತಿಕ ಸಹಾಯದಿಂದ ಶ್ರೀರಾಮಣ್ಣ ಶಾಲೆಗೆ ಸಣ್ಣ ಪುಟ್ಟ ರಿಪೇರಿ ಹಾಗೂ ಸುಣ್ಣ ಬಣ್ಣದ ವ್ಯವಸ್ಥೆಯನ್ನ ಮಾಡಿಸಿದ್ರು. ಈ ಸಂದರ್ಭದಲ್ಲಿ ರೋಮನಾ ಮತ್ತು ಅವರ ಸಂಗಡಿಗರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಇದು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪೋಷಕರ ಗಮನ ಸೆಳೆಯಿತು. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಚಂದ್ರಶೇಖರ್, ಪುಷ್ಪವತಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಕರಿಯಮ್ಮ ಹಾಗೂ ಎಲ್ಲ ಶಾಲೆಯ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ವರದಿ ಜಿ ಬಾಲಕೃಷ್ಣ, ಅರಸೀಕೆರೆ. ಪೋಷಕ ಬಂಧುಗಳೇ, ತಾವೆಲ್ಲರೂ ಕೂಡ ಬಂದಿದ್ದೀರಾ. ಇವತ್ತು ಸರ್ಕಾರಿ ಶಾಲೆಯ ಬಳಿಗೂ ಪೋಷಕರ ಕೈಲಾದಂಥ ನಿಮ್ಮ ಕೈಲಿದೆ. ಯಾಕೆ ಇದೆ ಅಂತಂದರೆ, ನಮ್ಮ ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಸ್ಥಿತಿ ಇವತ್ತು ಎಲ್ಲರೂ ಕೂಡ ಒಂದು ಮಿಡಲ್ ಕ್ಲಾಸ್ ಬರ್ತಕ್ಕಂಥ ಸ್ಥಿತಿ ಆಗಿದೆ. ಆದರೂ ಕೂಡ ಇವತ್ತಿನ ಜಿಜ್ಞಾಸೆ, ನಾನು ಕಾನ್ವೆಂಟ್ಗೆ ಕಳಿಸೋಣ ಅಥವಾ ಸರ್ಕಾರಿ ಶಾಲೆ ಕಳಿಸೋಣ. ಸರ್ಕಾರಿ ಶಾಲೆ ಕಳಿಸಿದ್ರೆ ನನ್ನ ಇಮೇಜ್ ಏನು ಕಡಿಮೆ ಆದೀತು, ನನ್ನ ಸ್ಟೇಟಸ್ ಏನು ಕಡಿಮೆ ಆದೀತು ಅಂತಕ್ಕಂಥ ಗೊಂದಲದಲ್ಲಿ ನಮ್ಮ ಪೋಷಕರಿದೆ. ಇನ್ನೂ ಕೆಲವರು ಏನು ಮಾಡೋದು ಅನ್ನತಕ್ಕಂಥ ಸ್ಥಿತಿ ಹಂಗಿದೆ. ಯಾಕಿದೆ ಇವತ್ತಿನ ಸ್ಥಿತಿ? ಯಾಕೆ ಇವತ್ತು ಅನಿವಾರ್ಯತೆ ಇದೆ ಅಂದರೆ, ನಾವೇನಾದರೂ ಕೂಡ ಬದುಕನ್ನು ಬದಲಾಯಿಸಬೇಕು ಅಂತಂದರೆ ನಮ್ಮ ಕೈಲಂತೂ ಆಗಲಿಲ್ಲ ಬದುಕನ್ನು ಬದಲಾಯಿಸಲಿಕ್ಕೆ. ಈಗ ಬದುಕು ಬದಲಾಯಿಸಬೇಕು ಅಂದರೆ ಯಾರಿಂದ ಬದಲಾಯಿಸಬೇಕು? ನಮ್ಮ ಅನಿವಾರ್ಯ. ಬೆಳಕೇಗಿಲ್ಲದ ಬಾಂಧಣದಲ್ಲಿ ಬಿಚ್ಚಿತೋ ಸ್ವಾತಂತ್ರ್ಯದ ಪಾವುಟ. ದಶಕಗಳೇ ಉರುಳಿದರು, ದಶಕಗಳೇ ಉರುಳಿದರು, ಮೂಡಲಿಲ್ಲ ಬೆಳಕು, ಕಾಣಲೇ ಇಲ್ಲ ಬಾವುಟ. ಇದಕ್ಕೆ ಕಾರಣ ಏನಂದ್ರೆ, ಒಂದು ಕೈಯಿಂದ ಚಪ್ಪಾಳೆ ಬರಲ್ಲ, ಎರಡು ಕೈ ಸೇರ್ಬೇಕು ಅಂದಾಗ ಶಿಕ್ಷಕರು ನಾವು ಇಲ್ಲಿ ಹೇಳುವುದನ್ನ, ಮಾಡುವುದನ್ನ, ಓದುವುದನ್ನ ಹೇಳಿ ಕಳಿಸ್ತೀವಿ. ಆದ್ರೆ ಮನೆಗೆ ಪೋಷಕರು ಏನ್ ಮಾಡ್ತಾ ಇದ್ದಾರೆ ಏನಂದ್ರೆ ಒಂದು ಸಮಸ್ಯೆ ಆಗಿದೆ. ಈಗ ನಾವು ಮಾಡುವುದೆಲ್ಲ ಮಕ್ಕಳಿಗೋಸ್ಕರ ಆದ್ಮೇಲೆ ನಾವು ಮಕ್ಕಳಿಗೋಸ್ಕರ ಒಂದು ಅರ್ಧ ಗಂಟೆ 1 ಗಂಟೆ ಸಮಯವನ್ನ ಮೀಸಲಿರ್ಬೇಕು. ಇವತ್ತು ಶಾಲೆಯಲ್ಲಿ ಏನ್ ಪಾಠ ಮಾಡಿದ್ರು, ಏನ್ ಬರಿಬೇಕು, ನೀನು ಏನ್ ಬರ್ದಿದ್ಯಾ ತೋರಿಸು, ನಿನಗೆ ಏನ್ ಬರುತ್ತೆ ಓದು, ಈ ಕನ್ನಡ ಪಾಠವನ್ನ ಓದು, ಈ ಮಗ್ಗಿ ಎಲ್ಲಿ ತನಕ ಬರುತ್ತೆ, ಕೆಲವು ಬಾಯಿ ಲೆಕ್ಕಗಳನ್ನ ಕೇಳಿ ಆ ಮಕ್ಕಳಿಗೆ ಆ ಕಡೆಯಿಂದ ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ, ನಿಗಾ ವಹಿಸಿದ್ರೆ ಖಂಡಿತ ಮಗು ಒಂದು ಭವಿಷ್ಯದಲ್ಲಿ ಒಂದು ಉಜ್ವಲ ಭವಿಷ್ಯವನ್ನ ಕಾಣುತ್ತೆ. ಅದು ಬಿಟ್ಟು ನಾವೇನಾಗಿದ್ದೀವಿ, ನಮ್ಮ ಒಂದು ಯಾಂತ್ರಿಕ ಜೀವನದಲ್ಲಿ ನಾಗಾಲೋಟದಲ್ಲಿ ನಮ್ಮ ಪಾಡಿಗೆ ನಾವಿದ್ದೀವಿ. ಶಾಲೆಗೆ ಮಕ್ಕಳನ್ನ ಕಳಿಸ್ತಾ ಇದ್ದೀವಿ, ಅಲ್ಲಿ ಶಿಕ್ಷಕರಿದ್ದಾರೆ, ಅವ್ರ ಕೆಲಸ ನೋಡ್ಕೊಳ್ತಾರೆ, ನಮ್ಮ ಕೆಲಸ ನಾವು ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ಆತರ ಮಾಡಿದ್ರೆ ಖಂಡಿತ ಆಗುತ್ತಿಲ್ಲ. ಅದಕ್ಕೆ ಒಂದು ಚಿಕ್ಕ